ತಜ್ಞ ವೈದ್ಯರೊಬ್ಬರು ತಮ್ಮ ವೃತ್ತಿಯ ಜೊತೆಗೆ ಹವ್ಯಾಸವಾಗಿ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಆಧುನಿಕ ಮತ್ತು ವೈಜ್ಞಾನಿಕವಾಗಿ ವಿಶೇಷವಾದ ಮಾವು ಬೆಳೆದು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬೆಳಗಾವಿಯ ಹೊರವಲಯದ ನಂದಿಹಳ್ಳಿ ಸಮೀಪದಲ್ಲಿ ಆಯುರ್ವೇದ ತಜ್ಞ ವೈದ್ಯ ಸಮೀರ್ ನಾಯಕ್ ಎಂಬುವವರು 5 ಎಕರೆ ಜಮೀನಿನ ಪೈಕಿ 4 ಎಕರೆಯಲ್ಲಿ ಸಮೃದ್ಧ ಹಾಗೂ ಗುಣಮಟ್ಟದ ಮಾವು ಬೆಳೆದು ಗಮನ ಸೆಳೆಯುತ್ತಿದ್ದಾರೆ. ಸಾಂಪ್ರದಾಯಿಕ ಮಾವು ಬೆಳೆ ಪದ್ಧತಿಯ ಬದಲಾಗಿ ಆಧುನಿಕ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಬೆಳೆಯನ್ನು ತೆಗೆದಿದ್ದಾರೆ. ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸದೆ ಸಾವಯವ ಪದ್ಧತಿ ಅನುಸರಿಸಿ ಗಿಡಗಳಲ್ಲಿಯೇ ಮಾವನ್ನು ಹಣ್ಣಾಗಿಸಿ ಅದು ಕೆಡದಂತೆ ಇಡಲು ಹೊಸ ಮಾರ್ಗ ಅನುಸರಿಸುತ್ತಿದ್ದಾರೆ. ಎರಡು 2019ರಲ್ಲಿ ಮಾವು ಸಸಿಗಳನ್ನು ನಾಟಿ ಮಾಡಿದ್ದು ಗಿಡದಿಂದ ಗಿಡಕ್ಕೆ 5 ಅಡಿ ಹಾಗೂ ಪ್ರತಿ ಸಾಲಿಗೂ 12 ಅಡಿಗಳ ಅಂತರವನ್ನು ನೀಡಿ ಉತ್ತಮ ಫಸಲು ಬರುವಂತೆ ನೋಡಿಕೊಂಡಿದ್ದಾರೆ. ಕಾರ್ಮಿಕರ ಜೊತೆಗೆ ತಾವು ಕೂಡ 4 ಎಕರೆ ಜಮೀನಿನಲ್ಲಿ ಒಟ್ಟು 2800 ಸಸಿಗಳನ್ನು ನೆಟ್ಟು ಪೋಷಿಸಿದ್ದಾರೆ. ಐವತ್ತು ಗ್ರಾಂನಷ್ಟು ಮಾವು ಬಿಡುತ್ತಿದ್ದಂತೆ ಅದಕ್ಕೆ ಯಾವುದೇ ಕೀಟಬಾಧೆ ತಾಗದಂತೆ 50 ರಿಂದ 55 ದಿನಗಳವರೆಗೆ ಕಾಗದ ಚೀಲಗಳಿಂದ ಮುಚ್ಚಿ ಹಣ್ಣಾಗುವವರೆಗೆ ಸಂರಕ್ಷಿಸಿದ್ದಾರೆ. ಮಾವಿಗೆ ವೈಶಾಲಿ ಎಂದು ತಮ್ಮ ತಾಯಿಯವರ ಹೆಸರನ್ನು ಇಟ್ಟು ಬ್ರ್ಯಾಂಡ್ ಆಗಿ ಮಾಡಲು ಮುಂದಾಗಿದ್ದಾರೆ. ಸದ್ಯ ಉತ್ತಮ ಫಸಲು ಬಂದಿದ್ದು ವ್ಯಾಪಾರಿಗಳು ತೋಟಕ್ಕೆ ಬಂದು ಮಾವು ಖರೀದಿಸುತ್ತಿದ್ದು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ದೂರದರ್ಶನದೊಂದಿಗೆ ಡಾಕ್ಟರ್ ಸಮೀರ್ ನಾಯಕ್ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದು ಹವ್ಯಾಸವಾಗಿ ಕೃಷಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಏನಾದರೂ ವಿಶೇಷವಾಗಿ ಮಾಡಬೇಕೆಂಬ ಕನಸು ಕಂಡು 2019ರಲ್ಲಿ ವೈಶಾಖ ಕೇಸರಿ ತಳಿಯನ್ನು ನಾಟಿ ಮಾಡಿದ್ದೆವು. ಹೆಚ್ಚು ರಫ್ತು ಆಗುವಂತಹ ಮಾವು ಇದಾಗಿದೆ ಎಂದರು. ಇವತ್ತಿನ ತನಕ ಇಲ್ಲೇ ಎಲ್ಲ ಬಂತು, ಆಳ್ ಪಗಾರ ಬಂತು, ಔಷಧಿಗಳು ಬಂತು, ಗೊಬ್ಬರ ಬಂತು, ಎಲ್ಲ ಒಂದು ಸಣ್ಣ ಒಂದು 8 ರಿಂದ 10 ಲಕ್ಷ ಖರ್ಚು ಮಾಡಿದ್ ನಾನು. ಎಲ್ಲ ಓವರಾಲ್ ಎಲ್ಲ ಬಂತು. ಆಮೇಲೆ ಉತ್ಪತ್ತಿ ನೋಡಿದ್ರೆ ನಾವೀಗ ಒಂದು 25 ಟನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೀವಿ. ಒಂದು 25 ಟನ್ ಸರಾಸರಿ ಒಂದು 80 ರಿಂದ 100 ರೂಪಾಯಿ ಟನ್ ಹೋದ್ರು ನಂಗೆ 20 ರಿಂದ 25 ಲಕ್ಷ ರೂಪಾಯಿ ಓವರಾಲ್ ಬರ್ತಾರೆ. ಒಂದು 10 ಲಕ್ಷ ರೂಪಾಯಿ ಖರ್ಚು, ಒಂದು 15 ಲಕ್ಷ ರೂಪಾಯಿ ಉಳಿತು. ಕಾರ್ಮಿಕರಾದ ಅಬುಬಕರ್ ದೇವರಾಯಿ ಮಾವು ಬೆಳೆಯನ್ನು ನಿರ್ವಹಿಸಿದ ರೀತಿಯನ್ನು ವಿವರಿಸಿದರು. ಇದನ್ನದು ನಮ್ಗೆ ಸ್ಪ್ರೇ ಅದು ತಗೊಂಡ್ ಕೊಡ್ತಾರ್ರಿ, ಇದನ್ನೆಲ್ಲ ಮಾಡ್ತೀವ್ರಿ. ಅವು ನಾವು ತತ್ತಿಯತ್ತ ಸೈಜ್ ಬರ್ಬೇಕು ಸರ್. ತತ್ತಿಯತ್ತ ಸೈಜ್ ಬಂತಂದ್ರ ಹಾಕ್ತಿವ್ರಿ. 40 ದಿವಸ ರೀ ಸರ್. 40 ದಿವಸನಾಗ ಹಣ್ಣು ಹಾಕಿದ್ರಿ. ಆಮೇಲೆ ಹುಳ ಅದು ಹತ್ತದಿಲ್ರಿ, ಮತ್ತ ಆನಿಕಲ್ ಬಿದ್ರ ಅದಕ್ಕೆ ಬಿಡಿದಿಲ್ರಿ. ಹಿಂಗಾಗಿ ಚಲೋ ಬರ್ತೈತ್ರಿ ಸರ್ ಮಾಲ್. ಒಟ್ಟಾರೆಯಾಗಿ ತಮ್ಮ ವೈದ್ಯ ವೃತ್ತಿಯ ಜೊತೆಗೆ ಮಾವು ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ವಿಶೇಷ ರೀತಿಯಲ್ಲಿ ಗುಣಮಟ್ಟದ ಮಾವು ಬೆಳೆಯುವ ಮೂಲಕ ಮಾದರಿಯಾಗಿದ್ದಾರೆ.